ನಾನು ಮೊದಲು ನಿನ್ನ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಯಾಕೆ ಅರ್ಜುನ್? ಹೌದು ಮಯೂರಿ, ನಿನ್ನ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ನೀನು ಅವಾಯ್ಡ್ ಮಾಡಿದೆ. ನನಗೆ ಹರ್ಟ್ ಮಾಡಿದೆ, ಬೈದೆ. ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ಅರ್ಜುನ್. ಹೌದು ಮಯೂರಿ, ನೀನೇನು ಅಂತ ಗೊತ್ತಾಗದೆ ಆ ಅಮೃತ ಅನ್ನೋ ಕುತಂತ್ರಿ ಹಿಂದೆ ಬಿದ್ದು ನಿನ್ನ ನಿಜವಾದ ಪ್ರೀತಿಗೆ ಅವಮಾನ ಮಾಡಿದೆ. ಹುಡುಗ ನನ್ನ ರೂಟಿಗೆ ಬರ್ತಾ ಇರೋ ಹಾಗಿದೆ. ಏನಾಗಿರ್ಬೋದು? ಅಮೃತ ಮೇಲೆ ಡೌಟ್ ಪಟ್ಟಿದ್ದಾನೆ ಅಂದರೆ ಇರಲಿ, ಏನು ಹೇಳ್ತಾನೋ ಕೇಳೋಣ. ಆ ಅಮೃತ ಅನ್ನೋ ಕಾಗೆ ಬಂಗಾರದ ಹಿಂದೆ ಬಿದ್ದು ನಿನ್ನಂಥ ಬಂಗಾರನ ಕಳ್ಕೊಂಡ್ಬಿಡ್ತಾ ಇದ್ದೆ. ಸದ್ಯ ಆ ದೇವ್ರ ದೊಡ್ಡವನು ಸರಿಯಾದ ಸಮಯಕ್ಕೆ ಯಾರ್ಯಾರು ಏನೇನು ಅಂತ ತೋರಿಸ್ಬಿಟ್ಟ. ಸಾರಿ ಮಯೂರಿ. ಅರ್ಜುನ್, ಇಷ್ಟಕ್ಕೆಲ್ಲ ಸಾರಿ ಯಾಕೆ? ಅದಕ್ಕೆಲ್ಲ ನೀನು ಕಾರಣ ಅಲ್ವೇ ಅಲ್ಲ. ಆವತ್ತಿನ ಪರಿಸ್ಥಿತಿ ಹಾಗಿತ್ತು, ಸೊ ಅದಕ್ಕೆ ತಕ್ಕಾಗಿ ನೀನು ರಿಯಾಕ್ಟ್ ಮಾಡಿದ್ಯಾ ಅಷ್ಟೇ, ಬಿಡು. ಇಲ್ಲ ಮಯೂರಿ, ಆಮೇಲೆ ಆ ಹುಡುಗನ ಇನ್ಸಿಡೆಂಟ್ ಬೇರೆ ಆಯಿತು. ನನಗೆ ಗೊತ್ತು ನೀನು ಎಂಥ ಹುಡುಗಿ ಅಂತ. ನಮ್ಮ ಮನೆಯವ್ರ ನಡವಳಿಕೆಯಿಂದ ನಿನಗೇನಾದರೂ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ. ಅವರು ನಮ್ಮ ಮನೆಯವರೇ ಅಲ್ವಾ, ಕೋಪದಲ್ಲೇನೋ 4 ಮಾತಾಡಿರ್ತಾರೆ. ಮುಖ್ಯವಾಗಿ ನೀನೊಬ್ಬ ನನ್ನ ಜೊತೆ ಇರ್ತೀನಿ ಅಂದರೆ ನಾನು ಎಂಥ ಸಂದರ್ಭ ಬಂದರೂ ಎದುರಿಸೋಕೆ ಸಿದ್ಧ, ಗೊತ್ತಾ? ನೀನನ್ನು ಕ್ಷಮಿಸ್ತೀಯ ಅಲ್ವಾ? ವಾವ್ ಅರ್ಜುನ್, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಮನಸ್ಸಿಗೆ ಅದು ಎಷ್ಟು ಹಾಯ್ ಅನ್ನಿಸ್ತಿದೆ ಗೊತ್ತಾ? ಇಂಥದ್ದೊಂದು ದಿನಕ್ಕೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಕಣೋ. ಈ ಜೀವನ ಇಡೀ ನನ್ನ ಜೊತೆ ಹೀಗೆ ಇರ್ತೀಯ ಅಲ್ವಾ? ಖಂಡಿತ ಮಯೂರಿ. ಅರ್ಜುನ್, ಇವತ್ತು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ದಿನ. ಈ ಮೂಮೆಂಟ್ಸ್ನ ನಾವು ಸೇವ್ ಮಾಡ್ಕೊಳ್ಳೋಣ. ಎಂಗೇಜ್ಮೆಂಟ್ ಆದಾಗ್ಲಿಂದ ನಂದು ನಿಂದು ಒಂದು ಸೆಲ್ಫಿ ಕೂಡ ಇಲ್ಲ. ಒಂದು ಸೆಲ್ಫಿ ತಗೊಳ್ಳೋಣ. ಅರ್ಜುನ್, ನಿನಗೆ ಅಂತ ಒಂದು ಸ್ಪೆಷಲ್ ಆಗಿ ಗೋಲ್ಡ್ ರಿಂಗ್ ಆರ್ಡರ್ ಮಾಡಿದ್ದು. ಅವ್ರು ಕಾಲ್ ಮಾಡ್ತಿದ್ದಾರೆ, ಬಾರೋ ಹೋಗಿ ತೊಗೊಂಡು ಬರೋಣ. ವಾವ್, ವಂಡರ್ಫುಲ್. ಆದರೆ ನನಗೊಂದು ಅರ್ಜೆಂಟಾದ ಕೆಲಸ ಇದೆ ಮಯೂರಿ, ನೀನು ಹೋಗ್ಬಾ, ನನಗೆ ಆಮೇಲೆ ಸಿಗ್ತೀನಿ. ಇಟ್ಸ್ ಓಕೆ, ಬಟ್ ಥ್ಯಾಂಕ್ಸ್ ಅರ್ಜುನ್. ಈ ದಿನ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್, ಬಾಯ್. ಅಬ್ಬಾ, ಅಮೃತನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಇವರಂತೂ ಒಪ್ಪಿಗೆ ಕೊಟ್ಟಿದ್ದಾಯಿತು. ಅತ್ತೆ ಒಬ್ಬರು ಒಪ್ಪಿಗೆ ಕೊಟ್ಬಿಟ್ರೆ ಯಾವ ಅಡ್ಡಿನೂ ಇರೋದಿಲ್ಲ. ಮಯೂರಿನ ಹೇಗಾದರೂ ಮ್ಯಾನೇಜ್ ಮಾಡ್ಕೊಳ್ಳೋಣ. ಮಧುರ ಪಿಸು ಮಾತಿಗೆ. ಓಹೋ, ಏನು ಇಷ್ಟೊಂದು ಸಂಭ್ರಮದಲ್ಲಿದೆಯಲ್ಲ? ಹೌದು ಅತ್ತೆ, ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ ಗೊತ್ತಾ? ನಿಧಾನ, ಮೆಲ್ಲಿಗೆ, ತಲೆ ತಿರುಗುತ್ತೆ. ಆಮೇಲೆ ಏನು ಸಮಾಚಾರ ಹೇಳು? ಇನ್ನೇನಿರತ್ತೆ, ನಾನು ಅರ್ಜುನ್ ಇಷ್ಟಲ್ಲೇ ಗಂಡ ಹೆಂಡತಿ ಆಗ್ತಿದ್ದೀವಿ, ನಿಮ್ಮ ಸೊಸೆ ಆಗ್ತಿದ್ದೀನಿ, ಅದೇ ವಿಶೇಷ. ಅದೆಲ್ಲ ಬಿಡು. ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಓಹ್, ಅರ್ಜುನ್ ನನಗಿಂತ ಮುಂಚೆನೇ ಮನೆಗೆ ಬಂದ್ಬಿಟ್ಟಿದ್ದಾನೆ. ನನಗೂ ಆ ಭಯ ಇತ್ತು ಅತ್ತೆ, ಆದರೆ ಇವತ್ತು ಅರ್ಜುನ್ ನನ್ನ ಮುಂದೆ ಇದ್ದಿದ್ದು ಎಲ್ಲ ಗೊಂದಲಗಳಿಗೂ ಫುಲ್ ಸ್ಟಾಪ್ ಹಾಕ್ಬಿಟ್ನಲ್ಲ. ನಾನು ಯಾವುದಕ್ಕೂ ಫುಲ್ ಸ್ಟಾಪು ಕಾಮ ಎಲ್ಲ ಕ್ವಶನ್ ಮಾರ್ಕ್ ಹಾಕಿಲ್ಲಪ್ಪ. ಆದರೆ ನನ್ನ ಮುಂದೆ ಇದ್ದಿದ್ದು ಕ್ವೆಶ್ಚನ್ ಮಾರ್ಗಂತೂ ಆನ್ಸರ್ ಸಿಕ್ತು. ಏಯ್, ಏನೇ ಒಳ್ಳೆ ಗ್ರಾಮರ್ ಟೀಚರ್ ಹತ್ರ ಆಡ್ತಾ ಇದೆಯಲ್ಲ? ಈ ಮಯೂರಿ ಗ್ರಾಮರ್ ಟೀಚರ್ ಅಲ್ವೋ, ಗ್ಲಾಮರ್ ಟೀಚರ್. ಸರಿ ಸರಿ, ನಿನಗೆ ಅತ್ತೆ ಮುಂದೆ ಮಾತಾಡೋಕೆ ನಾಚಿಕೆ ಅನ್ಸುತ್ತಲ್ವಾ? ನೀನು ರೂಮಲ್ಲಿರು, ಆಮೇಲೆ ನಾನು ಬಂದು ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಸರಿ, ನಾನೀಗ ಹೋಗಿ ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಬಾಯ್ ಬಾಯ್ ಅತ್ತೆ. ಒಳ್ಳೆ ತಿಕ್ಕಲ್ ಸವಾಸ.
ಇನ್ನು ಸ್ವಲ್ಪ ಹೊತ್ತಿಲ್ಲ ನನಗೂ ತಿಕ್ಲಿಡಿಯುತ್ತೆ ಅಷ್ಟೇ. ಅಮ್ಮ, ನಾನು ಹೊರಗೋಗಿ ಬರ್ತೀನಿ. ಅರ್ಜುನ್ ಮನಸ್ಸಲ್ಲಿ ಇವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಇದನ್ನೇ ಅಸ್ತ್ರವಾಗಿಟ್ಕೊಂಡು ಅರ್ಜುನ್ ಅಮೃತ ಮದುವೆನ ನಾನು ಮಾಡಿಸ್ತೀನಿ. ಯಾರು? ಅಮೃತ, ನಾನಮ್ಮ, ಅರ್ಜುನ್ ತಂದೆ ವಿಷ್ಣು. ಒಳಗಡೆ ಬರಬಹುದಾ? ಶತ್ರು ಅವನಾಗೆ ನನ್ನ ಬಳಿ ಬಂದಿದ್ದಾನೆ. ಬನ್ನಿ ಒಳಗೆ. ಅಮೃತ, ಚೆನ್ನಾಗಿದೆಯೇನಮ್ಮ? ನಾನು ಚೆನ್ನಾಗಿದ್ದೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ, ಏನು ವಿಚಾರ? ನಿನಗೂ ವಿಚಾರ ಈಗಾಗಲೇ ಗೊತ್ತಾಗಿರ್ಬೋದು. ಆದರೂ ಒಂದು ಸರ್ತಿ ನಿನ್ನಿಂದ ನೇರವಾಗಿ ಕೇಳೋಣ ಅಂತ ಬಂದೆಮ್ಮ. ಕೇಳಿ. ನನ್ನ ಮಗ ಅರ್ಜುನ್ ಅಂದರೆ ನಿನಗೆ ತುಂಬ ಇಷ್ಟನಾ? ತುಂಬ ಇಷ್ಟ. ಅರ್ಜುನ್ ಅಂದರೆ ನನಗೆ ಪ್ರಾಣ. ಅರ್ಜುನ್ನ ಮದುವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆಯೇನಮ್ಮ? ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ. ಹಾಗಾದರೆ ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆಗೆ ಬೆಳಕಾಗ್ತೀಯಾ? ನನ್ನ ಮಗನ ಬಾಳನ್ನ ಬೆಳಗ್ತೀಯಮ್ಮ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀಯಲ್ಲ? ಹಬ್ಬ, ನನಗೀಗ ಸಮಾಧಾನ ಆಯ್ತಮ್ಮ. ನನ್ನ ಮಗ ಮನಸಾರೆ ಇಷ್ಟಪಟ್ಟಿರೋ ಹುಡುಗಿ ನೀನು. ನಿನ್ನಂಥ ಸಂಸ್ಕಾರ ಇರೋ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷನಮ್ಮ. ನೀನು ನಮ್ಮ ಮನೆ ಸೊಸೆಯಾಗಿ ನಿನ್ನ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀಯ, ನನ್ನ ಮಗನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ಬಂತಮ್ಮ. ನಾನಿನ್ನು ಹೊರಡ್ತೀನಿ. ನೀನು ಮನೆ ತುಂಬಿಸ್ಕೊಳಕ್ಕೆ ಹೊರಟಿರೋದು ನಿನ್ನ ಸೊಸೆನಲ್ಲ, ನಿನ್ನ ಸಾವನ್ನ. ನೋಡ್ತಿರೋ, ಇನ್ಮೇಲೆ ನಿಮ್ಮ ಮನೇಲಿ ತುಂಬೋದು ಸಂಭ್ರಮ ಅಲ್ಲ, ಬರೀ ಸೂತಕ. ಮಯೂರಿ, ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ. ನಮ್ಮ ಪ್ಲ್ಯಾನಿಗೆ ಬೇಕಾಗಿರೋ ಮುಖ್ಯವಾದ ಸ್ಟೇಜ್ ಸ್ಟ್ರಾಂಗ್ ಆಯಿತು. ಈ ಮನೇಲಿ ನನ್ನ ಸ್ಥಾನ ಗಟ್ಟಿ ಆಯಿತು. ಅಪ್ಪ ಕುಲದೀಪಕ, ನೀನು ಮದುವೆ ಆಗಬೇಕು ಅಂತಿರೋ ಹುಡುಗಿ ಹತ್ರ ನಾನೇ ನೇರವಾಗಿ ಮಾತಾಡಿ ಬಂದೆ. ಅವರು ಈ ಮದುವೆ ಒಪ್ಕೊಂಡಿದ್ದಾರೆ. ಸರಿ, ಈ ವಿಚಾರ ನಮ್ಮ 4 ಜನರ ಮಧ್ಯದಲ್ಲಿ ಮಾತ್ರ ಇರಲಿ. ಏನು?